ಹಾಗಾದ್ರೆ ನಾವು ಕೊಟ್ಟಿರೋ ಅಣ್ಣ ಒಂದ್ ಡೀಲ್ ಆಗ್ಬೇಕಿತ್ತು. ಕಾಸಾಗುತ್ತೆ. ಎಷ್ಟು? 10,000. ದುಡ್ಡಿನ ಬಗ್ಗೆ ಟೆನ್ಷನ್ನೇ ಬೇಡ, ಕೆಲ್ಸ ಆಗ್ಬೇಕಷ್ಟೇ. ಸರಿ, ಏನಾಗ್ಬೇಕು? 20,000 ಸಾಲ ಬೇಕು. 20,000 ಸಾಲ ಬೇಕು. ನೊಂದ್ಕ ಬಂದ್ಬಿಟ್ಟ ಕಣ್ಣೀರು ಹಾಕೊಂಡು. ಅವಯ್ಯ ಹಿಂಗಂದ ಕಣೋ ಅಂದ. ಅವನ ಹಂಗನ್ನ ಅವನ ಅಕ್ಕಡ್ ಬಿಡು. ಅಲ್ಲೋಡು, ಅಲ್ಲೊಂದು 4 ಜನ ಹೆಣ್ಮಕ್ಳು ಆ ಮನೆ ಜಗಲಿ ಕಟ್ಟೆ ಮೇಲೆ ಕೂತ್ಕ ಏನೋ ಮಾಡ್ತಾವ್ ನೋಡಲ್ಲಿ. ಅಲ್ಲೋಗಿ ಗೋಡೆ ಬರಲಿ ನಿಂತ್ಕೊ, ಅವ್ರೇನಾದ್ರು ಕೇಳಿಸ್ಕೊ ಅಂದ. ಆ ಜಗಲಿ ಕಟ್ಟೆ ಮೇಲೆಲ್ಲ ಅಕ್ಕಿಯವರಾಗಿನೋ ಏನೋ ಸೋಸ್ತಾ ಕ್ಲೀನ್ ಮಾಡ್ತಾ ಕೂತಿದ್ರು. ಏನೋ ಗೋಡೆ ಮೇಲೆ ನಿಂತ್ಕೊಂಡ. ಅಲ್ಲೊಬ್ಳು ಶುರು ಮಾಡ್ಲು, ಸಾಕಾಕ ಅವಣ್ಣ ಎತ್ಕಿದಂಗೆ 10,000 ಕೊಟ್ನಲ್ಲ, ನಂಗೇನೋ ಅನುಮಾನ, ಯಾರವ ಕೊಟ್ಟರಂಗೆ, ನಂಗೆ ಯಾಕೋ ಅನುಮಾನ ಅಂದ್ಲು. ಈಸ್ಕೊಂಡವಳೆ. ಅಯ್ಯೋ ದೇವರಂತೆ ಮನ್ಸ ಹೋಗಪ್ಪ ಅಂದ್ಬಿಟ್ಟು ಈಗ ಅನುಮಾನ ಬಂದಿದೆ ಮಧ್ಯಾಹ್ನದಲ್ಲಿ, ನಡು ಮಧ್ಯಾಹ್ನದಲ್ಲಿ. ಅದಕ್ಕೆ ಇನ್ನೊಬ್ಳು ಅಂದ್ಲು, ಗೌರ್ಮೆಂಟಿಂದ 1,00,000 ಬಂದಿತ್ತಂತೆ, 99 ನುಂಗ್ಬಿಟ್ಟು 10 ಕೊಟ್ಟು ಅವನೇ ಅಂದ್ಲು ಅವಳು. ಎಂತ ಹುಚ್ಚ ಕೆಲಸ ಮಾಡ್ಕಣ್ಣಪ್ಪ. ನಾವೇನಾರು ಒಳ್ಳೇದ್ ಮಾಡು ಕೊಟ್ರೆ ಅನುಮಾನ ಬಂದ್ಬಿಡ್ತದೆ ಕೆಲವ್ರಿಗೆ. ಇದು ದೊಡ್ಡ ಸಮಸ್ಯೆ ಈಗ. ನಾ ದೇವಸ್ಥಾನಕ್ಕೆ 5,00,000 ಹಾಕ್ತೀನಿ ಅಂದ್ರೆ. हेलो मैडम, ಒಂದು ಪಾರ್ಸಲ್ ಇದೆ. हाँ भैया, आपको एक पार्क दिख रहा है? ಕನ್ನಡ ಬರಲ್ವಾ? ಹಿಂದಿನಾ? हाँ पार्क. हाँ 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 हाँ, बस आपको वहीं से राइट ले लेना है. हाँ सರಿ ಸರಿ ಸರಿ. ओके बाय, लव यू. ಹಲೋ ಹಲೋ ಹಲೋ. ಹೆಣ್ಣು ನೋಡಕ್ ಹೋಗಿದ್ದಂತಲ್ಲೇ? ಹೋಣ ಅಲ್ಲೇ ಏನಾಯ್ತು? ಇನ್ನೇನು ಎಲ್ಲ ಎಂಗೇಜ್ಮೆಂಟ್ನು ಅಲ್ಲೇ ಮಾಡ್ಕೊಂಡ್ಬಿಡ್ಬೇಕು ಅನ್ಕೊಂಡಿದ್ವಿ. ಹುಡುಗಿನ ಚಾ ಮಾಡಕ್ ಹೇಳಿದ್ವಪ್ಪ. ಮುಂದೆ ಒಳಗ್ ಹೋಗಿ ಹುಡುಗಿ ಕೂಗಿ ಅವು ಕೇಳಿದಳು, ಮಮ್ಮಿ ಚಾಕ ಕುಕ್ಕರ್ ಸೀಟಿ ಎಷ್ಟು ಹೊಡೆಸಬೇಕಂತ. ಮುಂದೇನು ನಮ್ಮ ಮನೆಯವರೆಲ್ಲ ಒಬ್ರು ಕಾಣಿಸ್ಲಿಲ್ಲ ಅಲ್ಲಿ. ಅಪ್ಪ ಅಮ್ಮ ಬರ್ತಿದ್ದಾರೆ ರೀ, ಅದಕ್ಕೆ ಫ್ಯಾನ್ ಕ್ಲೀನ್ ಏನೇ ಮಾಡ್ತಾ ಇದ್ಯಾ? ಊರಿಂದ ಅಪ್ಪ ಅಮ್ಮ ಬರ್ತಿದ್ದಾರೆ ರೀ, ಅದಕ್ಕೆ ಫ್ಯಾನ್ ಕ್ಲೀನ್ ಮಾಡ್ತಾ ಇದ್ದೀನಿ. ಅಪ್ಪ ಅಮ್ಮ ಏನು ಫ್ಯಾನ್ ಅಲ್ಲಿ ಕೊಡ್ತಾರಾ? ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನನ್ನ ನೀನು? ಮನೆಯಲ್ಲಿ ಪಾತ್ರೆ ತೊಳ್ಕೊಂಡು, ಕಸ ಗುಡ್ಸ್ಕೊಂಡು, ಬಟ್ಟೆ ಒಕ್ಕೊಂಡು, ಅಡಿಗೆ ಮಾಡ್ಕೊಂಡು ಇಷ್ಟೆಲ್ಲ ಕೆಲಸ ಕೊಟ್ಟು ನೀನು ನನ್ನ ಮನೇಲೆ ಕೂಡಕ್ಬೇಕು ಅನ್ಕೊಂಡಿದ್ಯಾ? ಮನೇಲೆಲ್ಲ ನನ್ನನ್ನು ಕೂಡಕ್ಕಾಗಲ್ಲ, ನೀನು ತಿಳ್ಕೊ. ಅಯ್ಯೋ, ನಿನ್ನೆಲ್ಲೇ ಕೂಡಾಕಿದ್ದೀನಿ. ನೀನ್ ಹಂಗನ್ಕೊಂಡಿದ್ಯಾ? ಸರಿ, ಇವತ್ತಿನ ಒಂದು ಕೆಲಸ ಮಾಡೋಣ. ಇನ್ಮೇಲೆ ನೀನ್ ಕೆಲ್ಸಕ್ಕೆ ಹೋಗು, ನಾನ್ ಮನೆ ಕೆಲಸ ಮಾಡ್ತೀನಿ, ಸರಿನಾ? ಇನ್ನೇನು ನಾನ್ ಮಾಡ್ತಿದ್ನೆಲ್ಲ ನೀನ್ ಮಾಡು. ಮನೆ ಬಾಡಿಗೆ ಕಟ್ಟಬೇಕು, ರೇಷನ್ ತರಬೇಕು, EB ಬಿಲ್ ಕಟ್ಟಬೇಕು, ವಾಟರ್ ಬಿಲ್ ಕಟ್ಟಬೇಕು, ಜೊತೆಗೆ ನನ್ನ ಫೋನ್ ರೀಚಾರ್ಜು ನೀನೇ ಮಾಡಿಸು, ನಿಂದು ನೀನೇ ಮಾಡ್ಕೋ. ಬೀರು ಆಯ್ತಲ್ಲ, ಬೀರುಲಿರೋ ನಿನ್ನ ಬಟ್ಟೆಗಳೆಲ್ಲ ತೆಗೆದ್ಬಿಡು, ನಿಂದು ಒಂದು ಸ್ಲಾಬಲ್ಲಿ ಇಕ್ಕು, ನನ್ನ ಬಟ್ಟೆ ಪೂರ್ತಿ ಬೀರುಲಿಕ್ಕು, ಸರಿನಾ? ಆಮೇಲೆ ಮನೆಗೆ ಯಾರು ನೆಂಟರು ಬಂದರೆ ಅವ್ರಿಗೂ ಹೊಟ್ಟೆ ತುಂಬ ಚಿಕನ್ನು ಮಟನು ಮಾಡಿಸಿ ಅವ್ರು ಹೋಗ್ಬೇಕಾದ್ರೆ ಒಂದೊಂದು ಜೊತೆ ಬಟ್ಟೆ ತಗೊಬಿಡು. ಆಮೇಲೆ ನನ್ನ ಫ್ರೆಂಡ್ ಮದುವೆಗಳಿದ್ರೆ ಅವ್ರ ಮದುವೆ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಆ ಖರ್ಚು ನಿಂದೆ, ಜೊತೆಗೆ ಅಲ್ಲಿ ಮುಯ್ಯಿ ಹಾಕ್ಬೇಕಲ್ಲ ಫ್ರೆಂಡ್ಸ್ ಅಲ್ವಾ, ಆ ಖರ್ಚು ನಿಂದೆ. ಆಮೇಲೆ ವರ್ಷಕ್ಕೆ 12 ತಿಂಗ್ಳಿಗೊಂದು ಜೊತೆ ಬಟ್ಟೆ ತಗೊಬಿಡು, ನಾನು ಏನೂ ಕೇಳಲ್ಲ. ನನಗೂ ಮೈಕೈ ಎಲ್ಲ ನೋವಿರುತ್ತೆ, ವಾರ ಪೂರ್ತಿ ಕೆಲಸ ಮಾಡಿ ಟಯರ್ಡ್ ಆಗಿರ್ತೀನಿ. ವಾರಕ್ಕೋ ತಿಂಗಳಿಗೋ ಹುಷಾರು ತಪ್ತಾ ಇರ್ತೀನಿ. ಆ ಟೈಮಲ್ಲಿ ಅಡುಗೆ ಗಿಡಿಗೆ ಎಲ್ಲ ಮಾಡೋಕ್ಕಾಗಲ್ಲ, ಫುಲ್ ರೆಸ್ಟಲ್ಲಿ ಇರ್ತೀನಿ. ನೀನೇ ಹೋಟ್ಲಿಂದ ಪಾರ್ಸಲ್ ತರಿಸ್ಬೇಕು, ಸರಿನಾ? ಆಮೇಲೆ ಇನ್ನೊಂದು ಮುಖ್ಯವಾಗಿ, ನೀವು ವಾರ ಪೂರ್ತಿ ಕೆಲಸ ಮಾಡಿದ್ದೀನಿ, ಆರಾಮಾಗಿ ಭಾನುವಾರದೊತ್ತು ನಾನು ರೆಸ್ಟ್ ತಗೊಳ್ಳೋಣ ಅಂತಂದ್ರೆ ಅದೆಲ್ಲ ಆಗಲ್ಲ. ಆ ಭಾನುವಾರದೊತ್ತು ನನ್ನ ಕರ್ಕೊಂಡು ಹೊರಗಡೆ ಎಲ್ಲ ಸುತ್ತಾಡಿಸ್ಬೇಕು, ಶಾಪಿಂಗ್ ಮಾಡಿಸ್ಬೇಕು. ನೈಟು ಬರಬೇಕಾದ್ರೆ ಹೋಟ್ಲಲ್ಲಿ ಊಟ ಮಾಡಿಸ್ಕೊಂಡು ಮನೆಗೆ ಕರ್ಕೊಬರ್ಬೇಕು. ಇಷ್ಟನ್ನೆಲ್ಲ ನೀನು ನೋಡ್ಕೋ, ನಾನು ಮನೆ ಕೆಲಸ ಮಾಡ್ತೀನಿ, ಸರಿನಾ? ಹೋಗು. ಸರಿ ಆಯ್ತು. ಸಂಜೆಗೆ ಚಿಕನ್ ಬಿರಿಯಾನಿ ಮಾಡ್ಲಾ, ಮಟನ್ ಬಿರಿಯಾನಿ ಮಾಡ್ಲಾ? ಇನ್ಸ್ಟಾಗ್ರಾಮ್ ಅಲ್ಲಿ ಈ ತರ ಬೇಜಾನ್ ರೀಲ್ಸ್ ನೋಡಿದೀನಿ, ಹಾಕಲೈ.
ರೀ ಇದನ್ನ ತಕ್ಕೊಡ್ರಿ ಒಂದ್ ಸ್ವಲ್ಪ ರೀ ಇದನ್ನ ಬಿಚ್ಕೊಡ್ರಿ ಒಂದ್ ಸ್ವಲ್ಪ ರೀ ಒಂದೆರಡು ತಕ್ಕೊಡ್ರಿ ಇಂತ ಸಣ್ಣ ಸಣ್ಣ ಡಬ್ಬಿನ ತೆಗಿಯಕ್ಕಾಗಲ್ಲ ಜಗ್ಗು ಟೈಟ್ ಅದಾವ ತೆಗಿಯಕ್ ಬರವಲ್ತ ನೋಡು ತಗ ನನಗೆ ತೆಗಿಯಕ್ ಬರ್ಲಾರ್ಕ ನಿನ್ ಕೈ ಕೊಟ್ಟದ್ದು रुको जरा सबर करो ರೊಕ್ಕ ಇವಾಗ ಹೆಂಗ್ ಓಪನ್ ಆತ ರೀ ನೀವು ಚಿಕ್ಕವರಿದ್ದಾಗ ಹೇಗಿದ್ರಿ ಗೊತ್ತಾ ನಿಮ್ದೊಂದು ವಿಡಿಯೋ ಸಿಕ್ಕಿದೆ ತಗೊಳ್ಳಿ ನೋಡಿ. ಹೌದಾ ಕೊಡಿಲಿ ನೋಡ್ತೀನಿ. ಹಲೋ, ಹಲೋ ಸರ್, ನೀವು ನಮ್ಮ ಕಂಪನಿಯಿಂದ ಲೋನ್ ತಗೊಂಡಿದ್ದೀರಲ್ಲ, ಅವಶ್ಯಕತೆ ಇತ್ತು ತಗೊಂಡೆ. ಯಾವಾಗ ಕಟ್ತೀರಾ? ನನಗೆ ಅವಸರ ಯಾವಾಗ ತೀರುತ್ತೋ ಅವಾಗ ಕೊಡ್ತೀನಿ. ನಿಮ್ಮ ಅವಸರ ಯಾವಾಗ ತೀರುತ್ತೆ ಸರ್? ಏ ಹುಚ್ಚಿ, ಮನುಷ್ಯರಿಗೆ ಯಾವತ್ತಾದ್ರೂ ಅವಸರ ತೀರೋದ್ ನೋಡಿದ್ಯಾ? ನೋಡಿ ಸರ್, ನಿಮ್ಮ ಅವಸರಕ್ಕೆ ಹಣ ಯಾರು ನೀಡಿದ್ದು? ನೀನು. ಹಾಗಾದ್ರೆ ಇವಾಗ ಯಾರು ಕೊಡ್ಬೇಕು? ಅದು ನೀನೆ. ನಾನೆಂತ ಕೊಡ್ಬೇಕು? ಯಾಕಂದ್ರೆ ನನಗಿನ್ನ ಅವಸರ ಇದೆ, ಅದಕ್ಕೆ. ಹಾಗಾದ್ರೆ ನಾವು ಕೊಟ್ಟಿರೋ ಹಣ ಯಾರು ಕೊಡ್ತಾರೆ? ಅದೇ ನನಗೂ ಅರ್ಥ ಆಗ್ತಲ್ಲ, ನಿಮ್ಗೆ ಯಾರು ಕಾಸು ಕೊಡ್ತಾರೆ ಅಂತ. ನೋಡಿ ಸರ್,